ಕಾವೇರಿ ನೀರನ್ನ ಹರಿಸಲಾಗ್ತಾ ಇದೆ. ಸೊ ಹಾಗಾಗಿ ಕನ್ನಡ ಪರ ಸಂಘಟನೆಗಳು ಇದೀಗ ಸಿಡಿದೆದ್ದಿದ್ದಾವೆ. ಆ ಕುರಿತ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಬಿಡಲಾಗ್ತಾ ಇದ್ದು ಕನ್ನಡ ಸಂಘಟನೆಗಳು ಇದೀಗ ಸಿಡಿದೆದ್ದಿದ್ದಾವೆ. ಕಾವೇರಿ ನೀರಿಗಾಗಿ ಸ್ತಬ್ಧವಾಗಲಿದೆ ಅಖಂಡ ಕರ್ನಾಟಕ. ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ ಬಹುತೇಕ ಫಿಕ್ಸ್. ಕನ್ನಡ ಒಕ್ಕೂಟದಿಂದ ಕೆಲವೇ ಕ್ಷಣಗಳಲ್ಲಿ ದಿನಾಂಕ ಘೋಷಣೆಯಾಗುತ್ತೆ. ಕರ್ನಾಟಕದಲ್ಲಿ ಹೋರಾಟಕ್ಕೆ ಸಿದ್ಧವಾದಂತಹ ಸಂಘಟನೆಗಳು ಬಂದ್ ಯಶಸ್ವಿಗೊಳಿಸೋದಕ್ಕೆ ಸಂಘಟನೆಗಳಿಂದ ತಯಾರಿಗಳು ಕೂಡ ಆಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಂಘಟನೆಗಳು ಅಂದ್ರೆ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಧುಮುಕಿದ್ದಾವೆ. ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ನಾಯಕರುಗಳು ಕೂಡ ಇದೀಗ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಸೊ ಆ ಕುರಿತ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಪ್ರೊಟೆಸ್ಟ್ ಸಾಗ್ತಾ ಇದೆ ಅಂತ ಹೇಳಿ. ನೋಡಿ, ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಒಂದಾಗಿ ಒಗ್ಗಟ್ಟು ಪ್ರದರ್ಶನವನ್ನ ಕೂಡ ಮಾಡ್ತಾ ಇದ್ದಾವೆ. ನಾವೆಲ್ಲರೂ ಕೂಡ ರಕ್ತ ಬೇಕಾದ್ರೂ ಕೊಟ್ಬಿಡ್ತೀವಿ, ನೀರು ಮಾತ್ರ ಕೊಡೋದಿಲ್ಲ ಅಂತ ಹೇಳಿ ಇದೀಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಭಿನ್ನ ರೀತಿಯಾಗಿ ಇಲ್ಲಿ ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ಒಂದು ಕಡೆ ಬಿಜೆಪಿಯ ನಾಯಕರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯ ನಾಯಕರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. BY ವಿಜಯೇಂದ್ರ ಅವರ ನೇತೃತ್ವ ಮತ್ತೆ R ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಸಾಗ್ತಾ ಇದೆ. ಮತ್ತೆ ಯಡಿಯೂರಪ್ಪನವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವುದನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾವೆ. ಮತ್ತೆ ಕರ್ನಾಟಕ ಬಂದ್ಗೂ ಕೂಡ ಕರೆಯನ್ನ ಕೊಡ್ತಾ ಇದ್ದಾವೆ. 13ನೇ ತಾರೀಕಿನಂದು ಕರ್ನಾಟಕ ಬಂದ್ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಇದೀಗ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ. ಇನ್ನೇನು ಬಹುತೇಕ ಖಚಿತ 13ನೇ ತಾರೀಕು ಕರ್ನಾಟಕ ಬಂದ್ ಮಾಡೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಚರ್ಚೆಗಳಾಗಿದೆ. ಸಂಘಟನೆಗಳು ಕೂಡ ಬೆಂಬಲವನ್ನ ಕೂಡ ಒಮ್ಮತದಿಂದ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾವೆ. ದಿನಂಪ್ರತಿ 3,500 ಕ್ಯೂಸೆಕ್ಸ್ ನೀರನ್ನ ಹರಿಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿದೆ. ಸೊ ಹಾಗಾಗಿ ಸರ್ಕಾರ ಇದನ್ನ ಒಂದ್ ಕಡೆ ಈಗಾಗಲೇ ನೀರನ್ನ ಹರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಮತ್ತೆ ಸಭೆಯನ್ನ ಕೂಡ ಕರೆದಿದ್ದಾರೆ. ಸಭೆ ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ. ಸೊ CWRC ಈಗಾಗಲೇ ಸೂಚನೆಯನ್ನ ಕೂಡ ಹೊರಡಿಸಿದೆ. ಸೊ ವಾಟ್ ನೆಕ್ಸ್ಟ್? ಈಗ ನೋಡಿ, ಬರಗಾಲ ಬಂದಂತಹ ಸಂದರ್ಭದಲ್ಲಿಯೇ ಇಷ್ಟೆಲ್ಲ ರಾಧಾಂತಗಳು ರಂಪಗಳು ಆಗೋದು. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ನಾವು ಗಮನಿಸಿದ್ದೇವೆ, ಯಾವ ರೀತಿಯಾಗಿ ಪ್ರೊಟೆಸ್ಟ್ಗಳು ಕೂಡ ನಡೆಯೋದಿಲ್ಲ. ಬಟ್ ಆದರೆ ಬರಗಾಲ ಬಂದಂತಹ ಸಂದರ್ಭದಲ್ಲಿ ತಮಿಳುನಾಡು ಖ್ಯಾತಿಯನ್ನ ತೆಗೆಯೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಪ್ರತಿಭಟನೆಗಳ ಕಾವು ಕೂಡ ಹೆಚ್ಚಾಗ್ತಾ ಇದೆ.